ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। ಆದಿಲೀಲಾ ಅಧ್ಯಾಯ 3 ಶ್ಲೋಕ 53। सुना भाई ये सब चैतन्य महिमा, ये श्लोके कहे तारा महिमा रसीमा। सुनो ಭಾಯ್ ಓ ನನ್ನ ಸಹೋದರರೇ, ಯೇ ಸಬ ಚೈತನ್ಯ ಮಹಿಮಾ, ಈ ಎಲ್ಲ ಚೈತನ್ಯರ ಈ ಎಲ್ಲ ಮಹಿಮೆಗಳನ್ನು ದಯವಿಟ್ಟು ಶ್ರವಣ ಮಾಡಿ. ಈ ಶ್ಲೋಕ ಅವರ ಮಹಿಮೆಗಳ ಸೀಮೆಯನ್ನ ಹಾಡಿ ಹೊಗಳುತ್ತಾ ಇದೆ. कृष्ण ये दुई वर्ण सदा यार मुखे, अथवा कृष्ण ಕೇತಿ ಹೋ ವರ್ಣೆ ನಿಜ ಸುಖೆ. ಈ ಎರಡು ಅಕ್ಷರಗಳು ಕೃಷ್ಣ ಯಾವಾಗಲೂ ಅವರ ಬಾಯಿಯಲ್ಲಿ ಇರುತ್ತದೆ, ಅಥವಾ ಅವರು ಸತತವಾಗಿ ಬಹಳ ಆನಂದದೊಂದಿಗೆ ಕೃಷ್ಣನ ವರ್ಣನೆಯನ್ನು ಮಾಡುತ್ತಿರುತ್ತಾರೆ. ಚೈತನ್ಯ ಮಹಾಪ್ರಭುಗಳ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಕೃಷ್ಣ ಅನ್ನೋ ಪದ ಅವರ ಬಾಯಿಯಲ್ಲಿ ಯಾವಾಗ್ಲೂ ಇರುತ್ತೆ. ಅಥವಾ ಅವರು ಸತತವಾಗಿ ಬಹಳ ಆನಂದದಿಂದ ಕೃಷ್ಣನ ಗುಣಗಾನ ಮಾಡ್ತಾ ಇರ್ತಾರೆ. ಕೃಷ್ಣ ವರ್ಣ ಶಬ್ದೇರ ಅರ್ಥ ದ್ವೈತ ಪ್ರಮಾಣ, ಕೃಷ್ಣ ವಿನು ತಾರ ಮುಖೆ ನಾಹಿ ಆಯ್ಸೆ ಆನ. ಕೃಷ್ಣ ವರ್ಣ ಅನ್ನೋ ಪದಕ್ಕೆ ಎರಡು ಅರ್ಥಗಳಿವೆ. ನಿಜವಾಗಿಯೂ ಅವರ ಬಾಯಿಂದ ಕೃಷ್ಣ ಅನ್ನೋ ಪದವನ್ನು ಬಿಟ್ಟು ಬೇರೆ ಏನೂ ಹೊರಬರೋದೇ ಇಲ್ಲ. ತಾರೆ ಬಲೆ ಯದಿ ಕೃಷ್ಣ ವರ್ಣ, ಆರ ವಿಶೇಷಣೆ ತಾರ ಕರೆ ನಿವಾರಣ. ಯಾರಾದರೂ ಅವರನ್ನ ಕಪ್ಪು ಬಣ್ಣವನ್ನು ಹೊಂದಿರೋರು ಅಂತ ವರ್ಣಿಸಲು ಪ್ರಯತ್ನಿಸಿದರೆ ಮುಂದಿನ ವಿಶೇಷಣ ತ್ವಿಷ ಕೃಷ್ಣಂ ಅಕೃಷ್ಣಂ ತಕ್ಷಣ ಅದನ್ನ ತಿರಸ್ಕರಿಸುತ್ತೆ. ಅಂದ್ರೆ ಅವರು ಕಪ್ಪು ಬಣ್ಣ ಅಲ್ಲ. ಯಾಕೆಂದ್ರೆ ತ್ವಿಷ ಅಕೃಷ್ಣಂ ಕೃಷ್ಣಂ ಅಂದ್ರೆ ಕಪ್ಪು, ಅಕೃಷ್ಣಂ ಅಂದ್ರೆ ಕಪ್ಪಲ್ಲ. ಸೊ ಯಾರು ಅವರನ್ನ ಕಪ್ಪು ಅಂತ ವರ್ಣಿಸಕ್ಕಾಗಲ್ಲ. ಯಾಕಂದ್ರೆ ಮುಂದಿನ ಪದ ಇಲ್ಲಿ ತ್ವಿಷ ಅಕೃಷ್ಣಂ ಅನ್ನೋದು ಈ ಕಪ್ಪು ಬಣ್ಣ ಅನ್ನೋದನ್ನ ತಿರಸ್ಕರಿಸುತ್ತೆ. ದೇಹ ಕಾಂತಿಯೇ ಹೊಯತೆ ಹೋ ಅಕೃಷ್ಣ ವರ್ಣ, ಅಕೃಷ್ಣ ವರ್ಣೆ ಕಹೆ ಪೀತವರ್ಣ. ಅವರ ಮೈಬಣ್ಣ ಕಪ್ಪದ್ದಲ್ಲ. ನಿಜವಾಗಿಯೂ ಅವರು ಕಪ್ಪು ಅಲ್ಲ ಅಂದರೆ ಅವರ ಬಣ್ಣ ಪೀತ, ಹಳದಿ. ಕಲವ್ಯಂ ವಿದ್ವಾಂಸ ಸ್ಫುಟಂ ಅಭಿಯಜಂತೆ ದ್ಯುತಿಭರಾತ್, ಅಕೃಷ್ಣಾಂಗಂ ಕೃಷ್ಣಂ ಮಖ ವಿಧಿಭಿರ್ ಉತ್ಕೀರ್ತನಮಯೈಃ. ಉಪಾಸ್ಯಂ ಚ ಪ್ರಾಹುರ್ಯಂ ಅಖಿಲ ಚತುರ್ಥಾಶ್ರಮಜುಷಾಂ, ತದೇವ ಚೈತನ್ಯಾಕೃತಿರ್ ಅತಿತರಾಂ ನಃ ಕೃಪಯತು. ಇದು ಶ್ರೀ ಚೈತನ್ಯಾಷ್ಟಕ, ದ್ವಿತೀಯ ಶ್ರೀ ಚೈತನ್ಯಾಷ್ಟಕದ ಮೊದಲ ಶ್ಲೋಕ. ಇದು ರೂಪಗೋಸ್ವಾಮಿ ಅವರು ಬರೆದಿರೋ ಸ್ತವಮಾಲಾ ಅನ್ನೋ ಒಂದು
ಹಾಡುಗಳು ಒಂದು ಪುಸ್ತಕ, ಅದರಿಂದ ಆರಿಸಲಾಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪವಿತ್ರ ನಾಮದ ಸಂಕೀರ್ತನೆಯ ಯಜ್ಞವನ್ನ ಮಾಡೋ ಮುಖೇನ ಈ ಕಲಿಯುಗದ ಕಲಿತ ಪಂಡಿತರು ಕೃಷ್ಣನನ್ನ ಆರಾಧಿಸುತ್ತಾರೆ. ಆ ಕೃಷ್ಣ ಈಗ ಕಪ್ಪಲ್ಲದ ಬಣ್ಣವನ್ನು ಹೊಂದಿದ್ದು ಶ್ರೀಮತಿ ರಾಧಾರಾಣಿಯ ಭಾವನೆಗಳಿಂದ ಅವನು ಶ್ರೀಮತಿ ರಾಧಾರಾಣಿಯ ಭಾವನೆಗಳಿಂದಾಗಿ ಅವನು ಈಗ ಕಪ್ಪಲ್ಲದ ಬಣ್ಣವನ್ನು ಸ್ವೀಕರಿಸಿದ್ದಾರೆ. ಎಲ್ಲಾ ಪರಮಹಂಸರಿಗೆ ಆರಾಧ್ಯ ದೈವ ಅವರೊಬ್ಬರೇ. ಆ ದೇವೋತ್ತಮ ಪರಮಪುರುಷ ಭಗವಾನ್ ಚೈತನ್ಯ ನಮಗೆ ಮಹಾ ಕರುಣೆಯನ್ನು ತೋರಲಿ ಅಂತ ಪ್ರಾರ್ಥನೆ. ಸೊ ಈ ಒಂದು ಶ್ಲೋಕದಲ್ಲೂ ಹೇಳ್ತಾ ಇದ್ದಾರೆ, ಚೈತನ್ಯರನ್ನ ಆರಾಧಿಸಬೇಕು ಅಂದ್ರೆ ಈ ಕಲಿಯುಗದಲ್ಲಿ ಬುದ್ಧಿವಂತರು ಪವಿತ್ರ ನಾಮದ ಸಂಕೀರ್ತನೆಯಲ್ಲಿ ತೊಡಗುತ್ತಾರೆ. ಮತ್ತೆ ಅವರ ಬಣ್ಣ ಯಾಕೆ ಕಪ್ಪಲ್ಲ? ಯಾಕಂದ್ರೆ ರಾಧಾರಾಣಿಯ ಭಾವನೆಗಳಿಂದ ಅವರು ತುಂಬಿರೋದ್ರಿಂದ ಅವರ ಬಣ್ಣ ಕಪ್ಪಲ್ಲ. ಮತ್ತೆ ಅವರೇ ಎಲ್ಲ ಪರಮಹಂಸರಿಗೂ ಇರುವ ಏಕೈಕ ಆರಾಧ್ಯ ದೈವ. ಆ ಶ್ರೀ ಚೈತನ್ಯ ಮಹಾಪ್ರಭು ನಮಗೆ ಮಹಾ ಕೃಪೆಯನ್ನ ಕರುಣೆಯನ್ನ ತೋರಲಿ ಅಂತ ಪ್ರಾರ್ಥನೆ. ಪ್ರತ್ಯಕ್ಷತಾಹಾರ ತಪ್ತ ಕಾಂಚನೇರ ದ್ಯೂತಿ ಆಹಾರ ಚಾಟಾಯ ನಾಶೆ ಅಜ್ಞಾನ ತಮಸ್ತತಿ. ಒಬ್ಬ ವ್ಯಕ್ತಿ ಅವರ ಈ ಒಂದು ತಪ್ತ ಕಾಂಚನ ಕರಿಗಿರೋ ಚಿನ್ನದ ಬಣ್ಣದ ಮೈಬಣ್ಣವನ್ನ ಒಬ್ಬ ವ್ಯಕ್ತಿ ನೋಡಬಲ್ಲ. ಮತ್ತೆ ಆ ಮೈಬಣ್ಣವನ್ನ ನೋಡಿದ ತಕ್ಷಣ ಈ ತಮೋಗುಣದ ಅಜ್ಞಾನ ನಿವಾರಣೆ ಆಗುತ್ತೆ, ನಾಶವಾಗುತ್ತೆ ಸುಮ್ಮನೆ ಅವರನ್ನು ನೋಡೋದ್ರಿಂದ. ಜೀವೇರ ಕಲ್ಮಶತಮ ನಾಶ ಕರಿ ಬಾರೆ ಅಂಗ ಉಪಾಂಗ ನಾಮ ನಾನಾ ಅಸ್ತ್ರಧರೆ. ಜೀವಿಗಳ ಪಾಪಮಯ ಜೀವನಕ್ಕೆ ಕಾರಣ ಅಜ್ಞಾನ. ಈ ಅಜ್ಞಾನವನ್ನ ನಾಶ ಮಾಡೋದಕ್ಕೆ ಚೈತನ್ಯ ಮಹಾಪ್ರಭುಗಳು ಬೇರೆ ಬೇರೆ ಅಸ್ತ್ರಗಳನ್ನು ತಂದಿದ್ದಾರೆ. ಅಸ್ತ್ರಗಳು ಯಾವುದು ಅಂದ್ರೆ ಅವರ ಅಂಗ ಅಂದ್ರೆ ಸಂಗಾತಿಗಳು, ಅವರ ಭಕ್ತರು, ಮತ್ತೆ ಪವಿತ್ರ ನಾಮ. ಸೊ ಈ ಮೂರು ಚೈತನ್ಯ ಮಹಾಪ್ರಭುಗಳ ಅಸ್ತ್ರಗಳು. ಅವರ ಅಂಗ ಸಹವರ್ತಿಗಳು, ಉಪಾಂಗ ಅಂದ್ರೆ ಭಕ್ತರು, ಅಂದ್ರೆ ಸ್ವಾಂಶ ವಿಸ್ತರಣೆಗಳು ಚೈತನ್ಯ ನಿತ್ಯಾನಂದ ಪ್ರಭುಗಳು, ಅದ್ವೈತಾಚಾರ್ಯರು, ಮತ್ತೆ ಭಕ್ತರು ಶ್ರೀವಾಸ್ ಇತ್ಯಾದಿ, ಮತ್ತೆ ಪವಿತ್ರ ನಾಮ. ಸೊ ಈ ಮೂರು ಕೂಡ ಅವರ ಅಸ್ತ್ರ. ಯಾವ್ದಕ್ಕೋಸ್ಕರ ಅಸ್ತ್ರ ತಗೊಂಡ್ಬಂದಿದ್ದಾರೆ ಚೈತನ್ಯ ಮಹಾಪ್ರಭುಗಳು? ಅಜ್ಞಾನವನ್ನ ನಾಶ ಮಾಡೋದಕ್ಕೋಸ್ಕರ. ಅಜ್ಞಾನದಿಂದ ಏನಾಗ್ತಾ ಇದೆ? ಜನ ಪಾಪಮಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಆ ಪಾಪಮಯ ಜೀವನವನ್ನ ನಿಲ್ಲಿಸಬೇಕು ಅಂದ್ರೆ ಅಜ್ಞಾನವನ್ನ ನಾಶ ಮಾಡಬೇಕು. ಅಜ್ಞಾನವನ್ನ ನಾಶ ಮಾಡೋದಕ್ಕೆ ಪಂಚತತ್ವ ಮತ್ತು ಗೌರ ಭಕ್ತ ವೃಂದ ಮತ್ತು ಪವಿತ್ರ ನಾಮ. ಭಕ್ತಿರ ವಿರೋಧಿ ಕರ್ಮ ಧರ್ಮವಾ ಧರ್ಮ ಆಹಾರ ಕಲ್ಮಶ ನಾಮ ಸೈ ಮಹಾತಮಃ. ಭಕ್ತಿಗೆ ವಿರುದ್ಧವಾಗಿರುವಂತಹ ಚಟುವಟಿಕೆಗಳು ಮಹಾ ಅಜ್ಞಾನವಾಗಿದೆ. ಅದು ಧಾರ್ಮಿಕವಾಗಿ ಆಗಿರ್ಬೋದು, ಅಧಾರ್ಮಿಕವಾಗಿಯೂ ಆಗಿರ್ಬೋದು. ಅವುಗಳನ್ನ ಕಲ್ಮಶ ಅಥವಾ ಪಾಪ ಅಂತ ಕರೆಯಲಾಗತ್ತೆ. ನೋಡಿ ಇಲ್ಲಿ ಮುಖ್ಯವಾದದ್ದು, ಭಕ್ತಿ ಸೇವೆಗೆ ವಿರುದ್ಧವಾಗಿದ್ರೆ ಆ ಚಟುವಟಿಕೆ ಧಾರ್ಮಿಕ ಅಂತ ಅನ್ನಿಸ್ಕೊಂಡ್ರು ಕೂಡ ಅದು ಅಜ್ಞಾನ. ಇವಾಗ ಎಷ್ಟೊಂದ್ ಜನ ಧರ್ಮದ ಹೆಸರಿನಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಯಾವಾಗ ಭಕ್ತರು ಭಕ್ತಿ ಸೇವೆಯನ್ನು ಮಾಡ್ತಾರೋ ಅದನ್ನ ವಿರೋಧಿಸ್ತಾರೆ. ಈ ಭಕ್ತಿ ಎಲ್ಲ ಬೇಡ, ಇಷ್ಟೊಂದೆಲ್ಲ ಸಮರ್ಪಿತ ಭಾವ ಅವಶ್ಯಕತೆ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು. ಇದು ತೋರಿಕೆಯ ಧಾರ್ಮಿಕತೆ. ಇದು ತೋರಿಕೆಯ ಧಾರ್ಮಿಕತೆ. ನಿಜವಾಗ್ಲೂ ಅದು ಅಜ್ಞಾನ. ಯಾಕಂದ್ರೆ ಭಕ್ತಿ ಸೇವೆಯನ್ನ ಅದು ವಿರೋಧಿಸ್ತಾ ಇದೆ. ಇವಾಗ ಒಂದೊಂದ್ಸತಿ ಯಾವ್ದೋ ಎಲ್ಲೋ ಮದ್ವೆಗೆ ಹೋಗ್ಬೇಕು, ಏನೋ ಪೂಜೆಗೆ ಹೋಗ್ಬೇಕು,
ಹಾಗನ್ಬಿಟ್ಟು ನಾವು ಭಕ್ತಿಯ ಚಟುವಟಿಕೆಯಿಂದ ನಾವು ದೂರವಾದಾಗ ಆ ಯಾವ ಒಂದು ಚಟುವಟಿಕೆ ನಮ್ಮನ್ನ ದೂರ ಮಾಡಿದ್ಯೋ ಭಕ್ತಿ ಸೇವೆಯಿಂದ ಅದು ಅಜ್ಞಾನವಾಗೋಗುತ್ತೆ. ಅದು ಧಾರ್ಮಿಕ ಅಂತ ನಾವು ಹೇಳ್ಬೋದು, ಬಹಿರಂಗವಾಗಿ ಧಾರ್ಮಿಕ ಚಟುವಟಿಕೆ ಅಂತ ಹೇಳ್ಬೋದು. ಆದ್ರೆ ನಿಜವಾಗ್ಲೂ ಅದು ಅಜ್ಞಾನ, ಮಹಾ ಅಜ್ಞಾನ ಆಗೋಗುತ್ತೆ. ಅದನ್ನ ಪಾಪ ಅಂತ ಕರೀತಾರೆ, ಧಾರ್ಮಿಕವಾಗಿದ್ರು ಕೂಡ. ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಚಟುವಟಿಕೆ ಮನುಷ್ಯ ಜೀವನದಲ್ಲಿ ಭಕ್ತಿ ಸೇವೆ. ಭಕ್ತಿ ಸೇವೆಯನ್ನ ಬಿಟ್ಟು ಬೇರೆ ಯಾವುದ್ರಲ್ಲೂ ತೊಡಗೋದಕ್ಕೆ ನಾವು ಯಾವ ಚಟುವಟಿಕೆ ಮಾಡಿದ್ರು ಅದು ಅಜ್ಞಾನ, ಮಹಾ ಅಜ್ಞಾನ. ಹ್ಮ್ ಬಾಹುತುಲಿ ಹರಿಬಲಿ ಪ್ರೇಮ ದೃಷ್ಟ್ಯ ಛಾಯ ಕರಿಯ ಕಲ್ಮಶ ನಾಶ ಪ್ರೇಮೇತೆ ಭಾಸಾಯ. ಕೈಗಳನ್ನ ಮೇಲೆತ್ತ ಪವಿತ್ರ ನಾಮವನ್ನ ಪಠಿಸ್ತಾ ಮತ್ತೆ ಎಲ್ಲರನ್ನು ಪ್ರೇಮ ಒಂದು ಆ, ದೃಷ್ಟಿಯನ್ನ ಎಲ್ಲರ ಮೇಲೆ ಬೀರುತ್ತಾ ಚೈತನ್ಯ ಮಹಾಪ್ರಭುಗಳು ಎಲ್ಲರ ಪಾಪಗಳನ್ನು ದೂರ ಮಾಡ್ತಾರೆ. ಮತ್ತೆ ಎಲ್ಲರಿಗೂ ಭಗವತ್ ಪ್ರೇಮದಿಂದ ಎಲ್ಲರನ್ನೂ ಆ ಪ್ರವಹಿಸ್ತಾರೆ. ಅಂದ್ರೆ ಎಲ್ಲರೂ ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೊಟ್ಟೋಗ್ಬಿಡ್ಬೇಕು. ಸೊ ಹೀಗೆ ಅದಕ್ಕೆ ನಾವು ಕೈ ಎತ್ತೋದು. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಕೈ ಎತ್ತಿಬಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿ ಎಲ್ಲರ ಮೇಲೆ ಆ ಪ್ರೇಮಮಯ ದೃಷ್ಟಿಯನ್ನ ಬೀರಿದಾಗ ಎಲ್ಲರ ಪಾಪಗಳು ಕೂಡ ನಾಶವಾಗೋಗ್ತಾ ಇತ್ತು. ಮತ್ತೆ ಎಲ್ಲರೂ ಭಗವತ್ ಪ್ರೇಮದ ಒಂದು ಸರೋವರದಲ್ಲಿ ಮುಳುಗೋಗ್ತಾ ಇದ್ರು, ಅಥವಾ ಅದ ಪ್ರವಾಹದಲ್ಲಿ ಎಲ್ಲರೂ ಕೊಚ್ಕೊಂಡು ಹೊಟ್ಟೋಗ್ತಾ ಇದ್ರು. ಇದು ಚೈತನ್ಯ ಮಹಾಪ್ರಭುಗಳ ಕೆಲಸ. ಪಾಪಗಳನ್ನ ಮಾತ್ರ ನಾಶ ಮಾಡೋದಲ್ಲ, ಜೊತೆಗೆ ಆ ಭಗವತ್ ಪ್ರೇಮದ ಪ್ರವಾಹದಲ್ಲಿ ನಮ್ಮೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀ ಚೈತನ್ಯ ರೂಪದಲ್ಲಿ ಇರುವ ದೇವೋತ್ತಮ ಪರಮ ಪುರುಷ ತನ್ನ ಅವ್ಯಾಜ್ಯ ಕರುಣೆಯನ್ನು ನಮ್ಮ ಮೇಲೆ ತೋರಲಿ. ಅವರ ಮುಗುಳ್ನಗೆ ಮತ್ತೆ ಆ ಒಂದು ನೋಟ ಈ ಜಗತ್ತಿನಲ್ಲಿರೋ ಎಲ್ಲಾ ದುಃಖಗಳನ್ನು ಕೂಡ ಅದು ಒಂದೇ ಸತಿಗೆ ನಾಶ ಮಾಡ್ಬಿಡುತ್ತೆ. ಮತ್ತೆ ಅವರ ಬಾಯಿಂದ ಬರುವಂತ ಪದಗಳು ಈ ಭಕ್ತಿಯ ಹೇಳ್ತಾರೆ ಲತೆ, ಭಕ್ತಿಯ ಮಂಗಳಕರ ಲತೆಯನ್ನ ಲತೆಗೆ ಜೀವನವನ್ನ ನೀಡುತ್ತೆ. ಈ ಮತ್ತೆ ಅವರ ಪಾದಪದ್ಮಗಳ ಆಶ್ರಯವನ್ನ ಯಾರು ತಗೋತಾರೋ ಅವರು ಒಮ್ಮೆಲೆ ಭಗವತ್ ಅಲೌಕಿಕ ಭಗವತ್ ಪ್ರೇಮವನ್ನ ಪಡ್ಕೋತಾರೆ. ಚೈತನ್ಯ ಮಹಾಪ್ರಭುಗಳ ವರ್ಣನೆ ಇದು ದ್ವಿತೀಯ ಶ್ರೀ ಚೈತನ್ಯಾಷ್ಟಕ ಸ್ತವಮಾಲದಿಂದ ಶ್ಲೋಕ 8. ನೋಡಿ, ಸುಮ್ಮನೆ ಅವರ ನಗುತ್ತಿರುವ ಒಂದು ನೋಟ, ಕೃಷ್ಣನ ರೂಪದ ವರ್ಣನೆಯಲ್ಲೂ ಕೂಡ ಹೇಳ್ತಾರೆ. ಕೃಷ್ಣನ ಮುಖವನ್ನ ನೋಡಿದ್ರೆ ಕೃಷ್ಣ ನಗ್ತಾ ಇರ್ತಾನೆ, ಮತ್ತೆ ಅವನ ನೋಟ, ಆ ನೋಟದಿಂದಲೇ ಎಲ್ಲಾ ಜನರ ಎಲ್ಲಾ ದುಃಖಗಳು ಕೂಡ ದೂರವಾಗೋಗುತ್ತೆ. ನಗ್ತಾ ನೋಡ್ತಾನೆ. ನಮ್ಮನ್ನ ನೋಡಿದಾಗ ನಮ್ಮ ಜೀವನದ ಎಲ್ಲಾ ಕಲ್ಮಶ, ಎಲ್ಲಾ ದುಃಖಗಳು ಕೂಡ ದೂರವಾಗೋಗುತ್ತೆ. ಅದೇ ರೀತಿ ಚೈತನ್ಯ ಮಹಾಪ್ರಭು ಮತ್ತೆ ಅವರ ಬಾಯಿಂದ ಬರುವಂತಹ ಪದಗಳು ಸುಮ್ಮನೆ ಅದನ್ನ ಶ್ರವಣ ಮಾಡೋದ್ರಿಂದ ನಮ್ಮ ಭಕ್ತಿಯ ಲತೆ ಜೀವನವನ್ನ ಪಡ್ಕೊಂಡ್ಬಿಡುತ್ತೆ. ಹಾಗಾಗಿ ಅವರ ಪಾದ ಪದ್ಮಗಳ ಆಶಯವನ್ನ ನಾವು ಪಡಿಬೇಕು. ಅವರ ಪಾದ ಪದ್ಮಗಳ ಆಶಯವನ್ನ ಪಡೆದಾಗ ನಮಗೆ ಭಗವತ್ ಪ್ರೇಮ ಒಮ್ಮೆಲೆ ಜಾಗೃತವಾಗೋಗುತ್ತಂತೆ ನಮಗೆ. ಅದಕ್ಕೆ ನಾವು ವಿಶೇಷವಾಗಿ ಕಲಿಯುಗದಲ್ಲಿ ಈ ಚೈತನ್ಯ ಮಹಾಪ್ರಭುಗಳ ಆಶಯವನ್ನು ಪಡಿಬೇಕು. ಚೈತನ್ಯ ಮಹಾಪ್ರಭುಗಳ ಆಶಯವನ್ನು ಪಡೆಯೋದು ಅಂದ್ರೆ ಪ್ರಚಾರ ಕಾರ್ಯದಲ್ಲಿ ತೊಡಗೋದು. ಇದನ್ನ ಮುಂಚೆನೂ ಹೇಳಿದ್ದೀನಿ. ನೇರವಾಗಿ ಪ್ರಚಾರ, ಎಲ್ಲರೂ ಕೂತ್ಕೊಂಡು ಪ್ರವಚನ ಕೊಡ್ಬೇಕಾಗಿಲ್ಲ. ಪ್ರಚಾರ ಕಾರ್ಯದಲ್ಲಿ ತೊಡಗುದು ಅಂದ್ರೆ ಆ ಪ್ರಚಾರ ಕಾರ್ಯ ನಡೆಯೋದಕ್ಕೆ ಅವಶ್ಯಕವಾಗಿರೋ ಯಾವುದೇ ಸೇವೆಯಲ್ಲಿ ಭಾಗವಹಿಸಿದ್ರು ಕೂಡ ನಾವು ಚೈತನ್ಯ ಮಹಾಪ್ರಭುಗಳ ಪಾದ ಪದ್ಮಗಳನ್ನ ಇಟ್ಕೊಂಡಿರೋದು. ಮುಂಚೆನೆ ಹೇಳ್ದೆ ಅನ್ಸುತ್ತೆ, ನಾನು ಯಾವ್ದೋ ವಿಷಯವಾಗಿ ನನ್ನ ಗುರು ಮಹಾರಾಜರಿಗೆ ಒಂದು ಲೆಟರ್, ಒಂದು ಇಮೇಲ್ ಬರ್ದಿದ್ದೆ. ಅದಕ್ಕೆ ಅವರು ಉತ್ತರವಾಗಿ ಸುಮ್ಮನೆ ಇದೊಂದನ್ನೇ ಹೇಳಿದ್ರು, ಸುಮ್ಮನೆ ಚೈತನ್ಯ ಮಹಾಪ್ರಭುಗಳ ಆಂದೋಲನಕ್ಕೆ ನಿನ್ನ ಜೀವನವನ್ನ ಸಮರ್ಪಿಸ್ಬಿಡು, ಎಲ್ಲವನ್ನೂ ಸಾಧನೆ ಮಾಡ್ಬಿಡ್ತೀಯ ಅಂತ. ಅಂದ್ರೆ ಎಲ್ಲ ಸಾಧ್ಯವಾಗೋಗುತ್ತೆ.
ಸುಮ್ಮನೆ ನಾವು ಮಾಡ್ಬೇಕಾಗಿರೋದು ಚೈತನ್ಯ ಮಹಾಪ್ರಭುಗಳ ಪಾದ ಪದ್ಮಗಳನ್ನ ಹಿಡ್ಕೊಳ್ಳೋದು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಅಪರಾಧ ಇಲ್ಲದೆ ಜಪಿಸೋದು, ಮತ್ತೆ ಈ ಒಂದು ಪ್ರಚಾರ ಆಂದೋಲನದಲ್ಲಿ ಭಾಗವಹಿಸೋದು, ಇವೆರಡನ್ನ ಮಾಡಿದ್ರೆ ಆಯ್ತು ನಮ್ದು ಖಂಡಿತವಾಗಿ ಪರಿಪೂರ್ಣತೆ. ಮುಂದಿನ ಶ್ಲೋಕ 64. ಯಾರು ಹಾ ಪ್ರಭು ನಿತ್ಯಾನಂದ ಪ್ರಭು ಕೃಪೆ ಕೊಟ್ಟು ಮಾತಾ ಚೈತನ್ಯ ಪ್ರಭು ಕೃಪೆ ಕೊಡ್ತಾರಂತಲ್ಲ, ಡೈರೆಕ್ಟ್ ಚೈತನ್ಯ ಪ್ರಭು ಇಟ್ಕೊಳ್ಳೋದು ಒಳ್ಳೇದಾ ಪಾದನ? ಚೈತನ್ಯ ಮಹಾಪ್ರಭುಗಳ ಪಾದಗಳನ್ನ ನಾವು ನೇರವಾಗಿ ಇಟ್ಕೊಳಕ್ ಆಗದೇ ಇಲ್ಲ, ಗುರುಗಳ ಮುಖೇನಾನೆ. ಗುರುಗಳು ಅಂದ್ರೆ ನಿತ್ಯಾನಂದ ಪ್ರಭುಗಳ ಕೃಪೆ. ನೀವು ಗುರುಗಳೇ ಹೇಳಿರೋದಲ್ವಾ, ಎಲ್ಲಾ ಗುರುಗಳು ಅಷ್ಟೇ, ಗುರುಗಳು ಯಾರೇ ಇರ್ಲಿ ಎಲ್ಲರೂ ಕೂಡ ಪ್ರಭುಪಾದರು ಇಸ್ಕಾನ್ ಸ್ಥಾಪನೆ ಮಾಡಿರೋದು ಏನಕ್ಕೆ? ಈ ಪ್ರಚಾರ ಕಾರ್ಯಕ್ಕೋಸ್ಕರ, ಚೈತನ್ಯ ಮಹಾಪ್ರಭುಗಳ ಆಂದೋಲನ ಇದು. ಸೊ ಯಾರು ಇದರಲ್ಲಿ ಭಾಗವಹಿಸಿದ್ರೆ ಅವರಿಗೆ ನೇರವಾಗಿ ಗುರುಗಳ ಕೃಪೆನೂ ಸಿಗುತ್ತೆ, ನಿತ್ಯಾನಂದ ಪ್ರಭುಗಳ ಕೃಪೆನೂ ಸಿಗುತ್ತೆ, ಚೈತನ್ಯ ಮಹಾಪ್ರಭುಗಳ ಕೃಪೆನೂ ಸಿಗುತ್ತೆ, ಎಲ್ಲರ ಕೃಪೆ ಸಿಗುತ್ತೆ. ಮನೇಲೆ ಕೂತಿದ್ರೆ ಸಿಗೋದಿಲ್ಲ. ಹೊರಗಡೆ ಬರ್ಬೇಕು, ಸೇವೆಯಲ್ಲಿ ಭಾಗವಹಿಸ್ಬೇಕು, ಅಷ್ಟೇ ಮಾಡ್ಬೇಕಾದ್ರೆ ನಾವು, ಇನ್ನೇನು ಇಲ್ಲ. ಯಾರು ಅವರ ಸುಂದರವಾದ ದೇಹವನ್ನಾಗಲಿ ಅವರ ಮುಖವನ್ನಾಗಲಿ ನೋಡುತ್ತಾರೋ ಅವರು ಎಲ್ಲಾ ಪಾಪಗಳಿಂದಲೂ ಮುಕ್ತರಾಗೋಗ್ತಾರೆ, ಮತ್ತೆ ಭಗವತ್ ಪ್ರೇಮದ ನಿಧಿಯನ್ನ ಪಡ್ಕೊಂಡ್ಬಿಡ್ತಾರೆ. ಸುಮ್ಮನೆ ಅವರನ್ನ ನೋಡೋದ್ರಿಂದ, ಚೈತನ್ಯ ಮಹಾಪ್ರಭುಗಳನ್ನ ಸುಮ್ಮನೆ ನೋಡೋದ್ರಿಂದ, ಅವರ ದೇಹವನ್ನ ನೋಡೋದ್ರಿಂದ, ಅವರ ಮುಖವನ್ನ ನೋಡೋದ್ರಿಂದ ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತೀವಂತೆ. ಇನ್ನೇನ್ ಬೇಕು? ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತೀವಿ, ಭಗವತ್ ಪ್ರೇಮದ ನಿಧಿಯನ್ನ ಪಡ್ಕೊಂಡ್ಬಿಡ್ತೀವಿ. ಪ್ರೇಮ ಧನ. ಬೇರೆ ಅವತಾರಗಳಲ್ಲಿ ಭಗವಂತ ತನ್ನ ಸೈನ್ಯ ಶಸ್ತ್ರ ಇವುಗಳೊಂದಿಗೆ ಬರ್ತಾನೆ, ಆದರೆ ಈ ಒಂದು ಅವತಾರದಲ್ಲಿ ಅವನ ಸೈನಿಕರು ಯಾರು ಅಂದ್ರೆ ಅವನ ಅಂಗ ಉಪಾಂಗ. ಅಂಗ ಅಂದ್ರೆ ಅವನ ಅಂಶ, ಹೇಳ್ದಂಗೆ ನಿತ್ಯಾನಂದ ಪ್ರಭು ಅದ್ವೈತಾಚಾರ್ಯ, ಮತ್ತೆ ಉಪಾಂಗ ಬೇರೆ ಸಹವರ್ತಿಗಳು ಸಂಗಡಿಗರು, ಇವರೇ ಅವನ ಶಸ್ತ್ರಾಸ್ತ್ರಗಳು, ಸೈನಿಕರು. ಇನ್ನೊಂದು ಶ್ರೀ ಚೈತನ್ಯ ಅಷ್ಟಕದಿಂದ ಇನ್ನೊಂದು ಶ್ಲೋಕ, ಮುಂದಿನ ಶ್ಲೋಕದ ವರ್ಣನೆ. ಶಿವ ಬ್ರಹ್ಮ ಮುಂತಾದ ದೇವತೆಗಳ ನಡುವೆ ಎಲ್ಲರಿಗಿಂತ ಪೂಜಾರ್ಹ ವ್ಯಕ್ತಿ ಅಂದ್ರೆ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು. ಅಂದ್ರೆ ಶಿವ ಬ್ರಹ್ಮನನ್ನು ಒಳಗೊಂಡು ಬೇರೆ ಎಲ್ಲಾ ದೇವತೆಗಳನ್ನು ಪರಿಗಣಿಸಿದ್ರು ಕೂಡ ಅವರೆಲ್ಲರಲ್ಲೂ ಎಲ್ಲಕ್ಕಿಂತ ಹೆಚ್ಚು ಪೂಜಾರ್ಹ ವ್ಯಕ್ತಿ ಅಂದರೆ ಶ್ರೀ ಚೈತನ್ಯ ಮಹಾಪ್ರಭು. ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕಾಣಿಸ್ಕೊಂಡ್ರು. ಆದರೆ ತಮ್ಮಲ್ಲಿ ಪ್ರೇಮವನ್ನ ಹೊಂದಿದ್ದು ಬಂದ್ರು. ಭಗವಂತನೆಡೆಗಿನ ಪ್ರೇಮವನ್ನ, ಕೃಷ್ಣನೆಡೆಗಿನ ಪ್ರೇಮವನ್ನ ಹೊಂದಿದ್ದು ಅವರು ಸಾಮಾನ್ಯ ವ್ಯಕ್ತಿಯಂತೆ ಕಾಣಿಸ್ಕೊಂಡ್ರು. ಅವರು ತಮ್ಮ ಭಕ್ತರಿಗೆ ತಮ್ಮೆಡೆಗೆ ಇರುವಂತಹ ಶುದ್ಧ ಭಕ್ತಿ ಸೇವೆಯ ಬೋಧನೆಯನ್ನ ನೀಡ್ತಾರೆ. ಅವರು ಮತ್ತೆ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ತಾರ ಅಂತ ರೂಪ ಗೋಸ್ವಾಮಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಚೈತನ್ಯ ಮಹಾಪ್ರಭುಗಳು ಎಲ್ಲರಿಗಿಂತ ಪೂಜಾರ್ಹ ವ್ಯಕ್ತಿ, ಕೃಷ್ಣನೆಡೆಗೆ ಪ್ರೇಮವನ್ನ ಹೊಂದಿದ್ದು ಸಾಮಾನ್ಯ ವ್ಯಕ್ತಿಯಂತೆ ಬಂದ್ರು. ಅವರು ಬಂದಿದ್ದು ಏನಕ್ಕೆ? ಏನು ಬೋಧನೆ ಮಾಡಕ್ಕೆ? ಭಕ್ತಿ ಸೇವೆ, ಶುದ್ಧ ಭಕ್ತಿ ಸೇವೆಯನ್ನ ಬೋಧನೆ ಮಾಡೋದಕ್ಕೆ. ಮತ್ತೆ ಅವ್ರು ನನಗೆ ಕಾಣಿಸ್ಕೋತಾರ? ಅವರ ಅಂಗ ಮತ್ತು ಉಪಾಂಗ ಅಸ್ತ್ರಗಳ ಕೆಲಸವನ್ನ ಮಾಡ್ತಾರೆ. ಈ ಅಂಗ ಅನ್ನೋ ಪದದ ಇನ್ನೊಂದು ಅರ್ಥ ಏನೆಂಬುದನ್ನು ನಾನೀಗ ವಿವರಿಸ್ತೀನಿ, ಅದನ್ನ ಆಲಿಸಿ. ಶಾಸ್ತ್ರದ ಪುರಾವೆಯ ಪ್ರಕಾರ ಒಂದು ದೇಹದ ಭಾಗವನ್ನ ಅಂಗ ಅಂತ ಕರೀತಾರೆ, ಅದನ್ನ ಅಂಶ ಅಂತಾನು ಕೂಡ ಕರೀತಾರೆ. ಮತ್ತೆ ದೇಹದ ಅಂಗದ ಭಾಗವನ್ನು ಉಪಾಂಗ ಅಂತ ಕರೀತಾರೆ. ಸೊ ಇಲ್ಲಿ ಇವಾಗ ಅಂಗ ಉಪಾಂಗ ಅಂದ್ರೆ ಏನು ಅರ್ಥ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಶಾಸ್ತ್ರದ ಪ್ರಕಾರ ಅಂಗ ಅಂದ್ರೆ ದೇಹದ
ಭಾಗ, ದೇಹದ ಭಾಗವನ್ನ ಅಂಗ ಅಂತ ಕರೀತಾರೆ. ಅದನ್ನ ಅಂಶ ಅಂತಾನು ಕರೀತಾರೆ. ಯಾಕಂದ್ರೆ ಅದು ದೇಹದ ಒಂದು ಭಾಗ. ಭಾಗ ಅಂದ್ರೆ ಅಂಶ. ಮತ್ತೆ ಅಂಗ ಅಂತಾನು ಕರೀತಾರೆ, ಅಂಗ ಅಥವಾ ಅಂಶ. ಮತ್ತೆ ಆ ಅಂಗದ ಭಾಗವನ್ನ ಉಪಾಂಗ ಅಂತ ಕರೀತಾರೆ. ಭಾಗವತದ 10ನೇ ಸ್ಕಂದ 14ನೇ ಶ್ಲೋಕ. ಓ ದೇವಾದಿ ದೇವನೇ, ಬ್ರಹ್ಮ ಹೇಳ್ತಿರೋದು ಕೃಷ್ಣನಿಗೆ, ಓ ದೇವಾದಿ ದೇವನೇ, ನೀನು ಆ ಎಲ್ಲ ಸೃಷ್ಟಿಯ ಸಾಕ್ಷಿ, ಸೃಷ್ಟಿಯನ್ನ ನೋಡ್ತಾ ಇರೋನು ನೀನು, ಎಲ್ಲರ ಪ್ರಾಣ ನೀನು. ಎಲ್ಲರ ಪ್ರಾಣ ನೀನು. ಹಾಗಾಗಿ ನೀನು ನನ್ನ ತಂದೆ ನಾರಾಯಣ ಅಲ್ಲವೇನು? ನಾರಾಯಣ ಅಂದ್ರೆ ಯಾರ ಧಾಮ ಅಥವಾ ನಿವಾಸ ಸ್ಥಾನ ನರನಿಂದ ಉದ್ಭವಿಸಿರೋ ನೀರಿನಲ್ಲಿದೆಯೋ ಅವನನ್ನ ನಾರಾಯಣ ಅಂತ ಕರೀತಾರೆ. ನರ ಅಂದ್ರೆ ಗರ್ಭೋದಕಶಾಹಿ ವಿಷ್ಣು. ಯಾರ ಧಾಮ ಗರ್ಭೋದಕಶಾಹಿ ವಿಷ್ಣು ಅಥವಾ ನರನ ದೇಹದಿಂದ ಉತ್ಪತ್ತಿಯಾಗಿರೋ ನೀರಿನಲ್ಲಿ ಇದೆಯೋ ಅವನನ್ನ ನಾರಾಯಣ ಅಂತ ಕರೀತಾರೆ. ಮತ್ತೆ ಆ ನಾರಾಯಣ ನಿನ್ನ ಅಂಶ ಅಥವಾ ಅಂಗ. ಮತ್ತೆ ನಿನ್ನ ಎಲ್ಲಾ ಅಂಗಗಳು ಕೂಡ ಅಲೌಕಿಕವಾದವು ಅಥವಾ ಅಂಶಗಳು ಕೂಡ ಅಲೌಕಿಕವಾದವು. ಅವು ಅದ್ವಯ ಸತ್ಯ. ಮತ್ತೆ ಈ ಮಾಯೆಯ ಸೃಷ್ಟಿ ಅಲ್ಲ. ಇಲ್ಲಿ ಬ್ರಹ್ಮ ಕೃಷ್ಣನಿಗೆ ಈ ಶ್ಲೋಕವನ್ನ ಹೇಳ್ತಾ ಇದ್ದಾನೆ. ಎಲ್ಲಾ ಸೃಷ್ಟಿಯನ್ನ ನೋಡ್ತಾ ಇರೋ ನೀನು, ದೇವಾದಿ ದೇವ ನೀನು, ಎಲ್ಲರ ಆತ್ಮೀಯ ಪ್ರಾಣ ನೀನು. ನೀನು ನನ್ನ ತಂದೆ ನಾರಾಯಣ ಅಲ್ಲವೇನು? ಯಾಕಂದ್ರೆ ಕೃಷ್ಣ ಹೇಳ್ತಾನೆ, ನಾನ್ ನಿನ್ನ ತಂದೆ ನಾರಾಯಣ ಅಲ್ಲ, ನಾನೊಬ್ಬ ಸಾಮಾನ್ಯ ಗೋಪಾಲ, ಗೋ ಬಾಲಕ, ನಾನ್ ಹೆಂಗ್ ನಾರಾಯಣ ಆಗಕತ್ತೆ? ಅದಕ್ಕೆ ಬ್ರಹ್ಮ ಹೇಳ್ತಾನೆ, ಇಲ್ಲ ನೀನೇ ಅಲ್ವಾ ನಾರಾಯಣ. ನಾರಾಯಣ ಅಂದ್ರೆ ಯಾರು? ಆ ಗರ್ಭೋದಕಶಾಹಿ ವಿಷ್ಣು ನರ, ಅವನ ದೇಹದಿಂದ ಬಂದಿರುವಂತ ನೀರಿನಲ್ಲಿ ಯಾರ ನಿವಾಸ ಸ್ಥಾನ ಇದೆಯೋ ಅವನು ನಾರಾಯಣ. ಅರೆ ಆ ನಾರಾಯಣ ನಿನ್ನ ಅಂಗ ಅಥವಾ ನಿನ್ನ ಅಂಶ. ಮತ್ತೆ ನಿನ್ನ ಅಂಗ ಅಥವಾ ಅಂಶಗಳೆಲ್ಲವೂ ಕೂಡ ಅಲೌಕಿಕವಾದವು, ಅವು ಮಾಯೆಯ ಸೃಷ್ಟಿ ಅಲ್ಲ. ಎಲ್ಲರ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇರುವ ನಾರಾಯಣನ ರೂಪ ಮತ್ತು ಈ ಕಾರಣ ಗರ್ಭ ಕ್ಷೀರ ಸಾಗರಗಳಲ್ಲಿ ಪವಡಿಸಿರುವಂತಹ ನಾರಾಯಣ ಇಬ್ಬರು ಕೂಡ ನಿನ್ನ ಅಂಶ ಅಥವಾ ಅಂಗ. ಹಾಗಾಗಿ ನೀನು ಮೂಲ ನಾರಾಯಣ. ಬ್ರಹ್ಮ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಇಲ್ಲ ನೀನೇ ಮೂಲ ನಾರಾಯಣ. ಯಾಕಂದ್ರೆ ನಮ್ಮ ಹೃದಯದಲ್ಲಿರೋ ಅಂತರ್ಯಾಮಿ ಪರಮಾತ್ಮ, ಮತ್ತೆ ಕಾರಣ ಜಲ ಗರ್ಭ ಉದಕ ಕ್ಷೀರೋದಕ ನಲ್ಲಿ ಮಲಗಿರುವಂತಹ ನಾರಾಯಣ, ಅವರೆಲ್ಲರೂ ಕೂಡ ನಿನ್ನ ಅಂಶ ಅಥವಾ ಅಂಗ. ಹಾಗಾಗಿ ನೀನು ಮೂಲ ನಾರಾಯಣ. ಹಾಗಾಗಿ ಅಂಗ ಅಂದ್ರೆ ಅಂಶ, ಅಂಗ ಅಥವಾ ಅಂಶ ಎರಡೂ ಪದಗಳನ್ನು ಉಪಯೋಗಿಸ್ಬೋದು. ಈ ಇಂತಹ ಇವುಗಳನ್ನ ಮಾಯೆಯ ಉತ್ಪನ್ನ ಅಂತ ಪರಿಗಣಿಸಬಾರದು. ಯಾಕಂದ್ರೆ ಅವೆಲ್ಲವೂ ಕೂಡ, ಆ ಎಲ್ಲಾ ಅಂಶ ಅಥವಾ ಅಂಗಗಳು ಕೂಡ ಅಲೌಕಿಕವಾದವು, ಜ್ಞಾನಮಯವಾದವು, ಆನಂದಮಯವಾದವು. ಇದರಲ್ಲಿ ಒಂದು ಭಾವಾರ್ಥ ಇದೆ. ಈ ಒಂದು ಭೌತಿಕ ಜಗತ್ತಿನಲ್ಲಿ ಒಂದು ಮೂಲ ವಸ್ತುವಿನಿಂದ ಒಂದು ಸ್ವಲ್ಪ ಅಂಶವನ್ನ ತೆಗೆದರೆ ಆ ಮೂಲ ವಸ್ತು ಕಡಿಮೆ ಆಗುತ್ತೆ ಆ ಅಂಶವನ್ನ ತೆಗೆಯೋದ್ರಿಂದ. ಉದಾಹರಣೆಗೆ ಹಾಲಿದೆ, ಒಂದು ಕಾಲು ಲೋಟದಲ್ಲಿ, ಪೂರ್ತಿ ಲೋಟದಲ್ಲಿ ಹಾಲಿದೆ, ಕಾಲ್ ಭಾಗ ತೆಗೆದ ತಕ್ಷಣ ಮೂಲ ಹಾಲು ಕಾಲ್ ಭಾಗದಲ್ಲಿ ಕಡಿಮೆ ಆಯ್ತು. ಆದರೆ ದೇವೋತ್ತಮ ಪರಮ ಪುರುಷ ಈ ರೀತಿ ಪ್ರಭಾವಿತನಾಗೋದಿಲ್ಲ. ಈಶೋಪನಿಷತ್ತಲ್ಲಿ ಹೇಳ್ತಾರೆ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ದೇವೋತ್ತಮ ಪರಮ ಪುರುಷ ಪರಿಪೂರ್ಣ ಸಂಪೂರ್ಣ. ಯಾಕಂದ್ರೆ ಅವನು ಸಂಪೂರ್ಣವಾಗಿ ಪರಿಪೂರ್ಣ. ದೇವೋತ್ತಮ ಪರಮ ಪುರುಷ ಪರಿಪೂರ್ಣ ಮತ್ತೆ ಸಂಪೂರ್ಣ. ಅಂದ್ರೆ ಅವನ ಹೊರಗೆ ಅವನು ಏನು ಮಾಡಿದ್ರು ಕೂಡ ಅದು ಪರಿಪೂರ್ಣ, ಪರ್ಫೆಕ್ಟ್ ಆಗಿರುತ್ತೆ. ಮತ್ತೆ ಅವನು ಸಂಪೂರ್ಣ ಅಂದ್ರೆ ಅವನು ಭಾಗಶಃ ವ್ಯಕ್ತಿ ಅಲ್ಲ, ಅವನು ಸಂಪೂರ್ಣ ವ್ಯಕ್ತಿ. ಮತ್ತೆ ಅವನು ಸಂಪೂರ್ಣವಾಗಿ ಪರಿಪೂರ್ಣ. ಆ ಪರಿಪೂರ್ಣತೆಯಲ್ಲೂ ಬೇರೆ ಬೇರೆ ಹಂತಗಳಿದ್ರೆ ಅವನು ಸಂಪೂರ್ಣವಾಗಿ ಪರಿಪೂರ್ಣ.
ಮತ್ತೆ ಅವನಿಂದ ಬರ್ತಾ ಇರೋ ಎಲ್ಲಾ ರೂಪಗಳು ಅಥವಾ ಎಲ್ಲಾ ವ್ಯಕ್ತ ವಿಷಯಗಳು, ಉದಾಹರಣೆಗೆ ಈ ಒಂದು ಭೌತಿಕ ಜಗತ್ತಿರ್ಬೋದು, ಅವು ಕೂಡ ಸಂಪೂರ್ಣವಾಗಿ ಪೂರ್ಣವಾಗಿರುವಂತವು. ಯಾಕಂದ್ರೆ ಈ ಜಗತ್ತಿನಲ್ಲಿ ಬೇಕಾಗಿರೋ ಎಲ್ಲವೂ ಕೂಡ ಈ ಜಗತ್ತಿನೊಳಗಡೆ ಇದೆ. ಯಾರು ಹೊರಗಡೆ ಹೋಗಿ ಏನನ್ನಾದ್ರೂ ತರೋ ಅವಶ್ಯಕತೆ ಇಲ್ಲ. ಆ ರೀತಿ ಅವನು ಸೃಷ್ಟಿ ಮಾಡಿರೋ ಭೌತಿಕ ಜಗತ್ತು ಕೂಡ ಸಂಪೂರ್ಣವಾಗಿ ಪೂರ್ಣವಾಗಿದೆ. ಹಾಗಾಗಿ ಆ ಸಂಪೂರ್ಣ ಪೂರ್ಣನಿಂದ ಏನು ಸೃಷ್ಟಿ ಆಗಿದೆಯೋ ಅದು ಕೂಡ ಸಂಪೂರ್ಣವಾಗಿಯೇ ಇದೆ. ಮತ್ತೆ ಇಂತಹ ಎಷ್ಟೊಂದು ಸಂಪೂರ್ಣ ಅಂಶಗಳು ಅವನಿಂದ ಹೊರಗಡೆ ಬಂದ್ರೂ ಕೂಡ ಅವನು ಸಂಪೂರ್ಣವಾಗಿಯೇ ಉಳಿತಾನೆ. ಅಂದ್ರೆ ಏನೋ ಒಂದು ವಸ್ತುವಿಂದ ತೆಗೆದ್ರೆ ಆ ವಸ್ತು ಕ್ಷೀಣಿಸೋಂಗೆ ಅವನು ಕ್ಷೀಣಿಸೋದಿಲ್ಲ. ಅವನಿಂದ ಈ ಬ್ರಹ್ಮಾಂಡ ಕೋಟ್ಯಾಂತರ ಬ್ರಹ್ಮಾಂಡಗಳು ಸೃಷ್ಟಿಯಾಗ್ತವೆ, ಅವನಿಂದ ಹೊರಗಡೆ ಬರ್ತವೆ. ಆದ್ರೆ ಅವನು ಸಂಪೂರ್ಣವಾಗಿ ಪರಿಪೂರ್ಣನಾಗಿಯೇ ಉಳಿತಾನೆ. ಮತ್ತೆ ಸಂಪೂರ್ಣವಾಗಿ ಪೂರ್ಣನಾಗಿಯೇ ಉಳಿತಾನೆ, ಅವನು ಕಡಿಮೆ ಆಗೋದಿಲ್ಲ. ಇದು ದೇವೋತ್ತಮ ಪರಮ ಪುರುಷನ ಸ್ಥಾನ. ಈ ಅದ್ವಯ ಸತ್ಯ ಅಥವಾ ಪರಮ ಸತ್ಯದ ಒಂದು ಮಾತಿನಲ್ಲಿ ಒಂದು ವಿಷಯದಲ್ಲಿ ಹೇಳ್ಬೇಕಂದ್ರೆ, ಒಂದಕ್ಕೆ ಒಂದು ಸೇರ್ಸಿದ್ರು ಒಂದೇ, ಒಂದರಿಂದ ಒಂದು ತೆಗೆದ್ರೂ ಕೂಡ ಒಂದೇ. ಅಂದ್ರೆ ಅವನು ಯಾವ ರೀತಿಯಲ್ಲೂ ಅವನು ಕ್ಷೀಣಿಸೋದಿಲ್ಲ ಅಥವಾ ಹೆಚ್ಚು ಆಗೋದಿಲ್ಲ. ಹಾಗಾಗಿ ಪರಮ ಪ್ರಭುವಿನ ಅಂಗ ಅಥವಾ ಅಂಶ ಅಂದ್ರೆ ಭೌತಿಕವಾಗಿ ಹೇಗೆ ಅದು ಮೂಲ ವಸ್ತು ಕ್ಷೀಣಿಸುತ್ತೋ ಆ ರೀತಿ ಪರಮ ಪ್ರಭು ಕ್ಷೀಣಿಸೋದಿಲ್ಲ. ಯಾಕಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭೌತಿಕ ಶಕ್ತಿಯ ಯಾವ ಪ್ರಭಾವವೂ ಇಲ್ಲ. ಹಾಗಾಗಿ ಈ ಅಂಶ ಅಥವಾ ಅಂಗ ಅಥವಾ ಭಾಗದ ಲೆಕ್ಕಾಚಾರವೂ ಇಲ್ಲ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಮಮೈವ ಅಂಶೋ ಜೀವಭೂತೆ ಜೀವಲೋಕೆ ಸನಾತನಃ. ನನ್ನ ಎಲ್ಲಾ ಜೀವಿಗಳು ನನ್ನ ಅಂಶ. ಮತ್ತೆ ಭೌತಿಕ ಮತ್ತೆ ಆಧ್ಯಾತ್ಮಿಕ ಬ್ರಹ್ಮಾಂಡಗಳಲ್ಲಿ ಅಥವಾ ಜಗತ್ತುಗಳಲ್ಲಿ ಅಗಣಿತ ಜೀವಿಗಳಿದ್ದಾರೆ. ಆದ್ರೂ ಕೂಡ ಕೃಷ್ಣ ಪೂರ್ಣ, ಕಡಿಮೆ ಆಗ್ಲಿಲ್ಲ. ಅವನು ಅಷ್ಟೊಂದು ಜೀವಿಗಳು ಅವನಿಂದ ಹೊರಗೆ ಬಂದಿವೆ, ಅಷ್ಟೊಂದು ಬ್ರಹ್ಮಾಂಡಗಳು ಅಥವಾ ಅಷ್ಟೊಂದು ಭೌತಿಕ ಜಗತ್ತುಗಳು ಆಧ್ಯಾತ್ಮಿಕ ಜಗತ್ತುಗಳು ಹೊರಗಡೆ ಬಂದಿವೆ. ಕೃಷ್ಣ ಕ್ಷೀಣಿಸದ್ನ ಇಲ್ಲ. ಹಾಗೆ ಯೋಚನೆ ಮಾಡೋದು ಭ್ರಮೆ. ಇದು ಭೌತಿಕ ಲೆಕ್ಕಾಚಾರ. ಕೇವಲ ಮಾಯೆಯ ಪ್ರಭಾವದಡಿಯಲ್ಲಿ ಮಾತ್ರ ಒಬ್ಬ ವ್ಯಕ್ತಿ ಈ ರೀತಿ ಯೋಚನೆ ಮಾಡ್ಬೋದು. ವಿಷ್ಣು ತತ್ವದ ಒಂದು ವಿಚಾರದ ಬಗ್ಗೆ ಮಾತಾಡ್ತಿರುವಾಗ, ಒಂದು ವಿಸ್ತರಣೆಯಿಂದ ಇನ್ನೊಂದು ವಿಸ್ತರಣೆಗೆ ಹೋದಾಗ ಆ ಎರಡನೆಯ ವಿಸ್ತರಣೆಯ ಶಕ್ತಿ ಕ್ಷೀಣಿಸೋದಿಲ್ಲ. ಇವಾಗ ಉದಾಹರಣೆಗೆ ಒಂದು ಕ್ಯಾಂಡಲಿಂದ ಇನ್ನೊಂದು ಕ್ಯಾಂಡಲ್ ಅನ್ನ ಹತ್ತಿಸಿದಾಗ ಎರಡು ಕ್ಯಾಂಡಲಿನ ಶಕ್ತಿ ಒಂದೇ, ಕ್ಷೀಣಿಸೋದಿಲ್ಲ. ಮತ್ತೆ ಸಾವಿರಾರು ಕ್ಯಾಂಡಲ್ಗಳನ್ನ ನಾವು ಒಂದು ಕ್ಯಾಂಡಲಿಂದ ಹಚ್ಬೋದು, ಎಲ್ಲಕ್ಕೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ. ಇದೇ ರೀತಿ ಎಲ್ಲಾ ವಿಷ್ಣು ತತ್ವಗಳು ಕೃಷ್ಣ ಮತ್ತು ಭಗವಂತ ಚೈತನ್ಯರಿಂದ ಹೊರಗೆ ಬರ್ತಾ ಇವೆ. ರಾಮ, ನರಸಿಂಹ, ವರಹ ಇತ್ಯಾದಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ 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 ವೈಶಿಷ್ಟ್ಯಗಳನ್ನು ಹೊಂದಿದ್ದು ಎಲ್ಲಾ ರೂಪಗಳು ಪ್ರಕಟವಾದ್ರೂ ಕೂಡ ಎಲ್ಲಾ ರೂಪಗಳಲ್ಲೂ ಕೂಡ ಅದೇ ಶಕ್ತಿ ಇದೆ. ಆದ್ರೆ ಆ ರೂಪದಲ್ಲಿ ಭಗವಂತ ಯಾವ ಶಕ್ತಿಯನ್ನು ಪ್ರದರ್ಶಿಸ್ಬೇಕೋ ಅದನ್ನ ಮಾತ್ರ ಪ್ರದರ್ಶಿಸ್ತಾನ ಅಷ್ಟೇ. ಅವರುಗಳಲ್ಲಿ ಶಕ್ತಿ ಕಡಿಮೆ ಇದೆ ಅಂತಲ್ಲ, ಅದೇ ಶಕ್ತಿ ಸಾಮರ್ಥ್ಯ ಎಲ್ಲಾ ರೂಪಗಳಲ್ಲೂ ಇವೆ. ರಾಮಾದಿ ಮೂರ್ತಿಷು ಕಲಾ ನಿಯಮೇನ ಶಿಷ್ಟನ್. ಇದು ವಿಷ್ಣು ತತ್ವದ ವಿಚಾರ. ಇವಾಗ ದೇವತೆಗಳ ಬಗ್ಗೆ ಹೇಳ್ಬೇಕಂದ್ರೆ ಬ್ರಹ್ಮ, ಶಿವ ಕೂಡ ಭೌತಿಕ ಶಕ್ತಿಯ ಸಂಪರ್ಕಕ್ಕೆ ಬರ್ತಾರೆ. ಹಾಗಾಗಿ ಅವರ ಶಕ್ತಿ ಸಾಮರ್ಥ್ಯಗಳು ಕೂಡ ಬೇರೆ ಬೇರೆ ಸ್ತರದಲ್ಲಿ ಇರುತ್ತೆ. ಆದ್ರೆ ವಿಷ್ಣು ತತ್ವದ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದೇ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಯಾಕಂದ್ರೆ ಮಾಯೆ ಅವರ ಹತ್ರ ಹೋಗಕ್ಕೆ ಸಾಧ್ಯ ಇಲ್ಲ. ಭೌತಿಕ ಜಗತ್ತಿನಲ್ಲಿ ಯಾಕೆ ಶಕ್ತಿ ಸಾಮರ್ಥ್ಯಗಳು ಬೇರೆ ಬೇರೆ? ಯಾಕಂದ್ರೆ ಮಾಯೆಯ ಪ್ರಭಾವವಿದೆ. ಮಾಯೆಯ ಪ್ರಭಾವದಿಂದಾಗಿ ಒಬ್ಬರಲ್ಲಿ ಒಂದು ಶಕ್ತಿ, ಇನ್ನೊಬ್ಬರಲ್ಲಿ ಇನ್ನೊಂದು ಶಕ್ತಿ. ಆದ್ರೆ ವಿಷ್ಣು ತತ್ವದ ವಿಚಾರದಲ್ಲಿ ಅಲೌಕಿಕ ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದು ಮಾಯೆಯ ಪ್ರಭಾವದ ಇಲ್ಲದೆ ಇರೋದ್ರಿಂದ ಎಲ್ಲರೂ ಕೂಡ ಒಂದೇ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದ್ರೆ
ಯಾವ ಶಕ್ತಿಯನ್ನ ಯಾವ ಗುಣವನ್ನ ಪ್ರದರ್ಶಿಸ್ಬೇಕು ಅನ್ನೋದು ಆ ರೂಪಕ್ಕೆ ಬಿಟ್ಟಿರೋದು. ಹಾಗಾಗಿ ಅಂಗ ಉಪಾಂಗದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಂಗ ಅಂದ್ರೆ ನಾವು ಅನ್ಕೋಬಾರ್ದು, ಓ, ದೇಹ ಮುಖ್ಯ, ಅಂಗ ಒಂದು ಭಾಗ. ಹಾಗಾಗಿ ಆ ಅಂಗ ದೇಹಕ್ಕಿಂತ ದೇಹದಷ್ಟು ಶಕ್ತಿಯನ್ನ ಹೊಂದಿಲ್ಲ ಅಥವಾ ದೇಹದಷ್ಟು ಮುಖ್ಯವಲ್ಲ, ಹಾಗೆ ಯೋಚನೆ ಮಾಡಬಾರದು. ಆಧ್ಯಾತ್ಮಿಕವಾಗಿ ಅಂಗ ಅಥವಾ ಅಂಶವು ಕೂಡ ಆ ಮೂಲ ವಸ್ತುವಷ್ಟೇ ಶಕ್ತಿಯನ್ನು ಹೊಂದಿರುತ್ತೆ. ಈಗ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಂಗ ಮತ್ತೆ ಉಪಾಂಗಗಳ ಜೊತೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ತಮ್ಮ ಅಂಶ ನಿತ್ಯಾನಂದ ಪ್ರಭು ಅದ್ವೈತಾಚಾರ್ಯ, ಗದಾಧರ ಪಂಡಿತರು ಶಕ್ತಿ, ಶ್ರೀವಾಸ್ ಉಪಾಂಗ ಭಕ್ತರು. ಇವರೆಲ್ಲರಲ್ಲೂ ಕೂಡ ಚೈತನ್ಯರು ಅದೇ ಶಕ್ತಿಯನ್ನ ಆ ಕೊಟ್ಟಿದ್ದಾರೆ. ಅವರೆಲ್ಲರ ಪ್ರಭಾವದಿಂದ, ಅದಕ್ಕೆ ನಾವು ಪಂಚತತ್ವದ ಬಗ್ಗೆ ಮಾತಾಡ್ತೀವಿ. ಯಾಕಂದ್ರೆ ಅವರೆಲ್ಲರಲ್ಲೂ ಕೂಡ ಚೈತನ್ಯರು ಈ ಒಂದು ಕೃಷ್ಣ ಪ್ರೇಮದ ಶಕ್ತಿಯನ್ನ ಕೊಟ್ಟಿದ್ದಾರೆ ಅವರಲ್ಲಿ. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಅದ್ವೈತ ಪ್ರಭು, ನಿತ್ಯಾನಂದ ಪ್ರಭು ಇಬ್ಬರು ಕೂಡ ಚೈತನ್ಯ ಮಹಾಪ್ರಭುಗಳ ಅಂಗ. ಹಾಗಾಗಿ ಅವರು ಅವರ ದೇಹದ ಅಂಗ. ಮತ್ತೆ ಈ ಅಂಗಗಳ ಭಾಗಗಳನ್ನು ಉಪಾಂಗ ಅಂತ ಕರೀತಾರೆ. ಚೈತನ್ಯ ಮಹಾಪ್ರಭುವಿಂದ ಮೊದಲು ಅದ್ವೈತ ಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತ ಪ್ರಭು, ಇವರಿಬ್ರು ಅಂಗ. ಇವರಿಂದ ಬರ್ತಾ ಇರೋ ಎಲ್ಲರೂ ಕೂಡ, ಅವರಿಂದ ಬರ್ತಾ ಇರೋ ಎಲ್ಲಾ ಭಾಗಗಳು ಅವರು ಉಪಾಂಗ, ಅಂದ್ರೆ ಭಕ್ತರು. ಅಂದ್ರೆ ಅದ್ವೈತಾಚಾರ್ಯ, ನಿತ್ಯಾನಂದ ಪ್ರಭುಗಳ ಶಿಷ್ಯಂದರು ಎಲ್ಲರೂ ಕೂಡ ಉಪಾಂಗ. ಮತ್ತೆ ಚೈತನ್ಯ ಮಹಾಪ್ರಭುಗಳ ಇತರ ಶಿಷ್ಯರು ಕೂಡ ಉಪಾಂಗ. ಹೀಗೆ ಪ್ರಭು ತನ್ನ ಅಂಗ ಉಪಾಂಗಗಳ ಬಹಳ ತೀಕ್ಷ್ಣವಾದ ಅಸ್ತ್ರಗಳನ್ನ ಹೊಂದಿದ್ದು ಪ್ರಭು ಅವತರಿಸಿದ್ದಾನೆ. ಮತ್ತೆ ಈ ಎಲ್ಲಾ ಅಸ್ತ್ರಗಳು ಕೂಡ ಈ ನಾಸ್ತಿಕರನ್ನ, ಪಾಷಂಡ ದಲನ ಪಾಷಂಡರನ್ನ, ನಾಸ್ತಿಕರನ್ನ ನಾಶ ಮಾಡುವಷ್ಟು ಸಾಮರ್ಥ್ಯವನ್ನ ಈ ಎಲ್ಲಾ ಅಸ್ತ್ರಗಳು ಹೊಂದಿವೆ. ಸೊ ಇಲ್ಲಿ ಪಾಷಂಡ ಅಂತ ಇದೆ. ಪಾಷಂಡ ಯಾರು ದೇವೋತ್ತಮ ಪರಮ ಪುರುಷನನ್ನ ದೇವತೆಗಳ ಜೊತೆ ಹೋಲಿಸ್ತಾನೋ ಅವನು ಪಾಷಂಡ. ಅಂದ್ರೆ ಪಾಷಂಡ ಅಂದ್ರೆ ಅವನು ಪರಮ ಪ್ರಭುವನ್ನ ಭೌತಿಕ ಸ್ತರಕ್ಕೆ ಇಳಿಸ್ತಾ ಇದ್ದಾನೆ. ಯಾಕಂದ್ರೆ ದೇವತೆಗಳು ಭೌತಿಕ ಸ್ತರದಲ್ಲಿ ಇರೋದು. ಯಾವ ದೇವರನ್ನ ಆರಾಧನೆ ಮಾಡಿದ್ರು ಪರಮ ಪ್ರಭುವನ್ನ ಆರಾಧನೆ ಮಾಡ್ದಂಗೆ. ಪಾಷಂಡ ನಾಸ್ತಿಕರು. ಈ ನಾಸ್ತಿಕರು ಪಾಷಂಡರು ಏನ್ ಮಾಡ್ತಾರೆ, ಕೆಲವೊಮ್ಮೆ ತಮ್ಮದೇ ಆದ ಯಾವ್ದೋ ಕಲ್ಪನೆಯ ದೇವರನ್ನ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ದೇವರಂತ ಸ್ವೀಕಾರ ಮಾಡ್ತಾರೆ. ಈಗ ನಮ್ಮ ಮನೆಗಳಲ್ಲೆಲ್ಲ ಇಲ್ಲಿ ಒಂದು ವ್ಯಾನ್ ಓಡಾಡ್ತಾ ಇರುತ್ತೆ. ಭಗವಾನ್ ಭಗವಾನ್ ಅಂತ ಹಾಡ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಅವರು ಆ ಸಾಮಾನ್ಯ ವ್ಯಕ್ತಿಯನ್ನ ಭಗವಾನ್ ಭಗವಾನ್ ಅಂತ ಹಾಡ್ತಾರೆ. ಎಲ್ಲಾ ಏರಿಯಾನಲ್ಲೂ ಇದೆ, ಎಲ್ಲಾರ ಮನೆಯಲ್ಲೂ ಆರಾಧನೆ ಇದೆ, ಈ ವ್ಯಕ್ತಿ ಆರಾಧನೆ. ಆ ಸಾಮಾನ್ಯ ವ್ಯಕ್ತಿ ಅವರು. ಆದ್ರೆ ಆ ಸಾಮಾನ್ಯ ವ್ಯಕ್ತಿಯನ್ನ ದೇವರಂತ ಪರಿಗಣಿಸೋನನ್ನ ಪಾಷಂಡ, ನಾಸ್ತಿಕ ಅಂತ ಹೇಳೋದು. ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ದೇವರಂತ ಪರಿಗಣಿಸಿ ಅವನ ಪ್ರಚಾರ ಮಾಡ್ತಾರೆ. ಇವನೇ ಭಗವಂತ. ಅವ್ರೆಷ್ಟು ಮೂರ್ಖರು ಅಂದ್ರೆ, ಇದು ಪ್ರಭುಪಾದರು ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ, ಅವ್ರು ಎಷ್ಟು ಮೂರ್ಖರು ಅಂದ್ರೆ ಅವ್ರು ಯಾರನ್ನೋ ಆರಿಸ್ಕೊಂಡು ಇವರೇ ಚೈತನ್ಯರ ಅಥವಾ ಕೃಷ್ಣನ ಮುಂದಿನ ಅವತಾರ ಅಂತ ಹೇಳ್ತಾರೆ. ಆದ್ರೆ ಅವರ ಚಟುವಟಿಕೆಗಳು ನಿಜವಾದ ಒಂದು ಅವತಾರದ ಚಟುವಟಿಕೆಗಳಿಗೂ ಅವರ ಚಟುವಟಿಕೆಗಳಿಗೂ ಯಾವ ಹೋಲಿಕೆ ಇಲ್ಲ. ಆದ್ರೆ ಮುಗ್ಧ ಜನತೆಯನ್ನ ಅವರು ಮೂರ್ಖರನ್ನಾಗಿ ಮಾಡ್ತಾರಷ್ಟೇ. ಯಾರು ದೇವೋತ್ತಮ ಪರಮ ಪುರುಷನ ವೈಶಿಷ್ಟ್ಯಗಳನ್ನ ಶಾಸ್ತ್ರದ ಆಧಾರಿತವಾಗಿ ಯಾರು ಅಧ್ಯಯನ ಮಾಡಿರ್ತಾರೋ ಅವರು ಇಂತಹ ಪಾಷಂಡರಿಂದ, ನಾಸ್ತಿಕರಿಂದ ದಿಗ್ಭ್ರಮೆಗೊಳ್ಳೋದಿಲ್ಲ. ಅವ್ರಿಗೆ ಶಾಸ್ತ್ರ ತಿಳಿದಿರುತ್ತೆ, ಜ್ಞಾನ ಇರುತ್ತೆ. ಇಲ್ಲ ಇವ್ರು ಹೇಳ್ತಾ ಇರೋ ವ್ಯಕ್ತಿ ಭಗವಾನ್ ಅಲ್ಲ, ಇವ್ರು ಹೇಳ್ತಾ ಇರೋ ವ್ಯಕ್ತಿ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಈ ನಾಸ್ತಿಕರಿಗೆ ದೇವೋತ್ತಮ ಪರಮ ಪುರುಷನ ಪ್ರೇಮಮಯ ದೇವೋತ್ತಮ ಪರಮ ಪುರುಷನ ಲೀಲೆಗಳಾಗ್ಲಿ, ಅವನ ಪ್ರೇಮಮಯ ಸೇವೆ ಆಗ್ಲಿ ಅವ್ರಿಗೆ ಅರ್ಥ ಆಗೋದಿಲ್ಲ.
ಅವ್ರು ಯೋಚನೆ ಮಾಡ್ತಾರೆ ಭಕ್ತಿ ಸೇವೆ ಅಂದ್ರೆ ಕಾಮ್ಯ ಕರ್ಮ, ಏನೋ ಒಂದು ಸಾಮಾನ್ಯ ಭೌತಿಕ ಜಗತ್ತಿನಲ್ಲಿ ನಡೀತಾ ಇರೋ ಕರ್ಮದ ತರಾನೇ ಕಾಣ್ತಾ ಇದೆ ಭಕ್ತಿ ಸೇವೆ. ನಾವು ಅಂಗಡಿಗೆ ಹೋಗ್ತಾ ಇದೀವಿ, ನೀವು ಅಂಗಡಿಗೆ ಹೋಗ್ತಾ ಇದ್ದೀರಾ, ಏನ್ ವ್ಯತ್ಯಾಸ? ನಿಮ್ಮ ಕೆಲ್ಸಕ್ಕೂ ನಮ್ಮ ಕೆಲ್ಸಕ್ಕೂ ಏನು ವ್ಯತ್ಯಾಸ ಇಲ್ಲ. ಇದು ಅವರ ದೃಷ್ಟಿಕೋನ. ಹ್ಮ್. ಭಗವದ್ಗೀತೆಯಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಾನೆ, 4ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಯಾರು ದುಷ್ಕೃತಿಗಳು? ಇವರು. ಯಾರನ್ನಂದ್ರೆ ಅವ್ರನ್ನ ದೇವರನ್ನಾಗಿ ಮಾಡ್ತಾರಲ್ಲ, ಅವರು ದುಷ್ಕೃತಿ. ಭಗವಂತ ಅವತರಿಸೋದಕ್ಕೆ ಕಾರಣ ಈ ದುಷ್ಕೃತಿಗಳನ್ನ ನಾಶ ಮಾಡೋದು. ಯಾಕಂದ್ರೆ ಈ ದುಷ್ಕೃತಿಗಳು ದೇವೋತ್ತಮ ಪರಮಪುರುಷನ ನಿರಾಕರಿಸ್ತಾರೆ. ಮತ್ತೆ ಭಕ್ತಿ ಸೇವೆ ಪಥದಲ್ಲಿ ಅಡೆತಡೆಗಳನ್ನ ಹಾಕ್ತಾರೆ. ಆಗ ಭಗವಂತ ತನ್ನ ಅಧಿಕೃತ ಪ್ರತಿನಿಧಿಗಳನ್ನ ಕಳಿಸ್ತಾನೆ. ಮತ್ತೆ ತಾನೂ ಕೂಡ ಈ ಅಸಂಬದ್ಧತೆಯನ್ನ ನಿಲ್ಲಿಸೋದಕ್ಕೆ ತಾನೂ ಕೂಡ ಪ್ರಕಟ ಆಗ್ತಾನೆ. ಈ ಅಂಗ ಉಪಾಂಗಗಳು ಈ ಪಾಷಂಡರನ್ನ, ಈ ನಾಸ್ತಿಕರನ್ನ ಸಂಪೂರ್ಣವಾಗಿ ನಾಶ ಮಾಡೋ ಶಕ್ತಿಯನ್ನ ಹೊಂದಿದ್ದಾರೆ. ಅದಕ್ಕೆ ನಾವು ಚೈತನ್ಯ ಪ್ರಭುಪಾದರ ಪ್ರಣಾಮ ಮಂತ್ರವನ್ನು ಹೇಳ್ತೀವಲ್ಲ. ನಮಸ್ತೆ ಸಾರಸ್ವತಿ ದೇವ ಗೌರವಾಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ನಿರ್ವಿಶೇಷ ಶೂನ್ಯವಾದಿ ಇವ್ರನ್ನೆಲ್ಲರನ್ನ ಸೋಲಿಸೋದಿಕ್ಕೆ, ನಾಶ ಮಾಡೋದಿಕ್ಕೆ ಪಾಶ್ಚಾತ್ಯ ದೇಶಕ್ಕೆ ಚೈತನ್ಯ ಪ್ರಭುಪಾದರು ಬಂದ್ರು ಅಂತ. ಶ್ಲೋಕ 74. ನಿತ್ಯಾನಂದ ಗೋಸಾಯಿ ಸಾಕ್ಷಾತ್ ಹಲಧರ, ಅದ್ವೈತ ಆಚಾರ್ಯ ಗೋಸಾಯಿ ಸಾಕ್ಷಾತ್ ಈಶ್ವರ. ನಿತ್ಯಾನಂದ ಗೋಸ್ವಾಮಿ ಯಾರು? ಸಾಕ್ಷಾತ್ ಹಲಧರ. ಹಲಧರ ಅಂದ್ರೆ ಬಲರಾಮ. ಅದ್ವೈತ ಆಚಾರ್ಯ ಸಾಕ್ಷಾತ್ ಈಶ್ವರ, ದೇವೋತ್ತಮ ಪರಮ ಪುರುಷ. ದ್ವೈತಾಚಾರ್ಯರೇ ಯಾರು ಅಂತ ಆಮೇಲೆ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಶಿವಾಸಾದಿ ಪಾರಿಷದ ಸೈನ್ಯ ಸಂಗೇಲಯ, ದುಯಿ ಸೇನಾಪತಿ ಬುಲೆ ಕೀರ್ತನ ಕರಿಯ. ಈ ಇಬ್ಬರು ಸೇನಾಪತಿಗಳು ಮತ್ತೆ ಅವರ ಸೈನಿಕರು ಯಾರು? ಶ್ರೀವಾಸ್ ಠಾಕೂರ್ ಮುಂತಾದವರು. ಇವರೆಲ್ಲ ಎಲ್ಲಾ ಕಡೆ ಪ್ರಯಾಣ ಮಾಡ್ತಾರೆ, ಮತ್ತೆ ಭಗವಂತನ ಪವಿತ್ರ ನಾಮವನ್ನು ಜಪಿಸ್ತಾರೆ. ಸೊ ಹಾಗಾಗಿ ಯಾರು ಇವರ ಹೆಜ್ಜೆ ಗುರುತುಗಳನ್ನ ಅನುಸರಿಸಿ ಎಲ್ಲಾ ಕಡೆ ಹೋಗಿ ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನೆಯನ್ನ ಮಾಡ್ತಾರೋ ಅವರು ಕೂಡ ಚೈತನ್ಯ ಮಹಾಪ್ರಭುಗಳ ಸೈನಿಕರು, ಅಂಗ ಉಪಾಂಗ. ಪಾಷಂಡ ದಲನವಾನ ನಿತ್ಯಾನಂದರಾಯ, ಆಚಾರ್ಯ ಹುಂಕಾರೆ ಪಾಪ ಪಾಷಂಡೀಪ ಲಾಯ. ನಿತ್ಯಾನಂದ ಪ್ರಭುಗಳ ಗುಣವಿಶೇಷ ಅಂದ್ರೆ ಅವರು ಈ ಪಾಷಂಡರನ ದಲನ, ಅವರನ್ನ ನಾಶ ಮಾಡುವರು. ಮತ್ತೆ ಅದ್ವೈತ ಆಚಾರ್ಯರ ಹುಂಕಾರ, ಜೋರಾದ ಕೂಗಿನಿಂದಾಗಿ ಎಲ್ಲ ಪಾಪಗಳು ಮತ್ತು ಪಾಪಿಗಳು, ಪಾಷಂಡಿಗಳು ಎಲ್ಲರೂ ಕೂಡ ದೂರ ಓಡೋಗ್ತಾರೆ. ಅಂದ್ರೆ ಇದು ಈ ಕೀರ್ತನೆಯ ಶಕ್ತಿ ಏನು ಅಂತ ಹೇಳ್ತಾ ಇದ್ದಾರೆ. ನಿತ್ಯಾನಂದ ಪ್ರಭುಗಳು, ಅದ್ವೈತ ಆಚಾರ್ಯರು ಎಲ್ಲರೂ ಬೇರೆ ಬೇರೆ ರೀತಿಗಳಲ್ಲಿ ಈ ನಾಸ್ತಿಕತೆಯನ್ನ ಹೊರಗಡೆ ಓಡಿಸ್ತಾ ಇದ್ದಾರೆ. ಭಗವಂತನನ್ನ ಎಲ್ಲರೂ ಸ್ವೀಕಾರ ಮಾಡಬೇಕು, ಭಗವಂತನನ್ನ ಅರ್ಥ ಮಾಡ್ಕೋಬೇಕು, ಭಗವಂತನ ಸ್ಥಾನವನ್ನ ತಿಳ್ಕೋಬೇಕು, ಅವನ ಆರಾಧನೆಯಲ್ಲಿ ತೊಡಗಬೇಕು, ಅವನ ನಾಮದ ಪ್ರಚಾರವನ್ನು ಮಾಡ್ಬೇಕು. ಈ ರೀತಿ ನಾಸ್ತಿಕರನ್ನ ನಾಶ ಮಾಡ್ತಾ ಇದ್ದಾರೆ. ಸಂಕೀರ್ತನ ಪ್ರವರ್ತಕ ಶ್ರೀಕೃಷ್ಣ ಚೈತನ್ಯ, ಸಂಕೀರ್ತನ ಯಜ್ಞೆ ತಾರೆ ಭಜೆ ಸೇ ಧನ್ಯ. ಭಗವಾನ್ ಶ್ರೀಕೃಷ್ಣ ಚೈತನ್ಯ ಸಂಕೀರ್ತನೆಯನ್ನ ಪ್ರಾರಂಭ ಮಾಡಿದವರು. ಯಾರು ಅವರನ್ನ ಸಂಕೀರ್ತನೆಯ ಮೂಲಕ ಆರಾಧಿಸ್ತಾರೋ ಅವರು ನಿಜವಾಗಿಯೂ ಭಾಗ್ಯವಂತರು, ಧನ್ಯರು. ಚೈತನ್ಯ ಮಹಾಪ್ರಭುಗಳನ್ನ ಸಂಕೀರ್ತನೆಯ ಮೂಲಕ ಆರಾಧಿಸಬೇಕು. ನಾವು ಅಲ್ಲಿ ಕೂತ್ಕೊಂಡು ವಿಗ್ರಹಕ್ಕೆ ಹೂವು ಹಾಕ್ತೀವಿ, ಇದು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಅದು ಆರಾಧನೆ ಅಲ್ಲ. ಅದು ಒಂದು ರೀತಿ ಆರಾಧನೆ. ಆದ್ರೆ ನಿಜವಾದ ಆರಾಧನೆ ಅಂದ್ರೆ ಸಂಕೀರ್ತನವನ್ನ ಮಾಡೋದು. ಚೈತ ಸುಮೇಧ ಆರ ಕುಬುದ್ಧಿ ಸಂಸಾರ, ಸರ್ವಯಜ್ಞ ಹೈತೆ ಕೃಷ್ಣ ನಾಮ ಯಜ್ಞ ಸಾರ. ಅಂಥ ವ್ಯಕ್ತಿ ನಿಜವಾಗಿಯೂ ಬುದ್ಧಿವಂತ. ಆದ್ರೆ ಇತರರು ಅಲ್ಪ ಬುದ್ಧಿ ಉಳ್ಳವರು, ಅವರು ಮತ್ತೆ ಈ ಪುನರಪಿ ಜನನಂ ಪುನರಪಿ ಮರಣಂನಲ್ಲಿ ಸಿಕ್ಕಾಕೋಬೇಕು. ಕುಬುದ್ಧಿ ಅವ್ರದ್ದು. ಸುಬುದ್ಧಿ ಕುಬುದ್ಧಿ. ಸುಮೇಧ ಕುಬುದ್ಧಿ. ಸುಮೇಧ ಅಂದ್ರೆ ಬಹಳ ಬುದ್ಧಿವಂತರು, ಅವ್ರೇನ್ ಮಾಡ್ತಾರೆ? ಸಂಕೀರ್ತನೆಯನ್ನ ಸ್ವೀಕಾರ ಮಾಡ್ತಾರೆ. ಕುಬುದ್ಧಿ ಅಲ್ಪ ಬುದ್ಧಿ ಉಳ್ಳವರು, ಅವ್ರೇನ್ ಮಾಡ್ತಾರೆ?
ಅದನ್ನ ಸ್ವೀಕಾರ ಮಾಡದೆ ಈ ಜನನ ಮರಣ ಚಕ್ರದಲ್ಲಿ ಮುಂದುವರಿತಾರೆ. ಎಲ್ಲಾ ತರಹದ ಯಜ್ಞಗಳಲ್ಲಿ ಕೃಷ್ಣ ನಾಮದ ಯಜ್ಞ ಸಾರ. ಅದೇ ಸಾರ. ಭಾವಾರ್ಥದಲ್ಲಿ ಪ್ರಭುಪಾದರು ಬರ್ತಾರೆ, ಚೈತನ್ಯ ಮಹಾಪ್ರಭುಗಳೇ ಈ ಸಂಕೀರ್ತನ ಆಂದೋಲನದ ಆ ಪ್ರವರ್ತಕರು. ಅದನ್ನ ಪ್ರಾರಂಭಿಸಿದವರು ಅವರೇ ತಂದೆ. ಯಾರು ಇಲ್ಲಿ ನೋಡಿ, ಇದು ಬಹಳ ಮುಖ್ಯವಾದದ್ದು, ಯಾರು ತಮ್ಮ ಜೀವನ, ಹಣ, ಬುದ್ಧಿವಂತಿಕೆ, ಮಾತುಗಳನ್ನ ಆ ಸಂಕೀರ್ತನ ಆಂದೋಲನಕ್ಕಾಗಿ ಯಾರು ತ್ಯಾಗ ಮಾಡ್ತಾರೋ ಮತ್ತೆ ಈ ಮೂಲಕ ಚೈತನ್ಯರನ್ನ ಯಾರು ಆರಾಧಿಸ್ತಾರೋ ಅವರನ್ನ ಭಗವಂತ ಅವರನ್ನ ಗಮನಿಸ್ತಾನೆ, ಮತ್ತೆ ಅವರಿಗೆ ಅನುಗ್ರಹಗಳನ್ನ ನೀಡ್ತಾನೆ. ಮತ್ತೆ ಹೇಳ್ತೀನಿ, ಯಾರು ತಮ್ಮ ಜೀವನ, ಹಣ, ಬುದ್ಧಿವಂತಿಕೆ, ಕಾಯವಾಚ ಮನಸ ಎಲ್ಲವನ್ನು ಪರಿತ್ಯಜಿಸಿ, ಯಾವ್ದಕ್ಕೋಸ್ಕರ? ಸಂಕೀರ್ತನ ಆಂದೋಲನಕ್ಕೋಸ್ಕರ ಯಾರು ಎಲ್ಲವನ್ನು ಪರಿತ್ಯಜಿಸಿದಾರೋ ಮತ್ತೆ ಈ ಮೂಲಕ ಭಗವಂತನನ್ನ ಆರಾಧಿಸ್ತಾರೋ ಅವರನ್ನ ಭಗವಂತ ಖಂಡಿತವಾಗಿಯೂ ಅವ್ರನ್ನ ಗಮನಿಸ್ತಾನೆ, ಅವರಿಗೆ ಅವಶ್ಯಕವಾದ ಅನುಗ್ರಹಗಳನ್ನ ನೀಡ್ತಾನೆ. ಮಿಕ್ಕವರೆಲ್ಲರೂ ಕೂಡ ಮೂರ್ಖರು ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆ ಯಾವ ತರ ಯಜ್ಞಗಳಲ್ಲಿ ತೊಡಗಿದ್ರು ಕೂಡ ಸಂಕೀರ್ತನ ಯಜ್ಞವೇ ಎಲ್ಲಕ್ಕಿಂತ ಭವ್ಯವಾದದ್ದು. ಮೂರ್ಖತನ ಅಲ್ಲದೆ ಏನು? ಎಲ್ಲಕ್ಕಿಂತ ಭವ್ಯವಾದ ವಿಷಯದಲ್ಲಿ ತೊಡಗದೆ ಬೇರೆ ವಿಷಯಗಳಲ್ಲಿ, ಬೇರೆ ಯಜ್ಞಗಳಲ್ಲಿ ತೊಡಗುವವರು ಮೂರ್ಖರು. ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನೆ ಜಪ ಎಷ್ಟು ಶ್ರೇಷ್ಠ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಕೋಟಿ ಅಶ್ವಮೇಧ ಏಕ ಕೃಷ್ಣ ನಾಮ ಸಮ, ಏಕ ಹೇಸೆ ಪಾಷಂಡಿ ದಂಡೇ ತಾರೆ ಯಮ. ಯಾರು ಹೇಳ್ತಾನೋ ಕೋಟಿ ಅಶ್ವಮೇಧ ಯಜ್ಞ ಮಾಡೋದು ಭಗವಂತನ ಪವಿತ್ರ ನಾಮದ ಜಪಕ್ಕೆ ಸಮ ಅಂತ ಯಾರು ಹೇಳ್ತಾನೋ ಅವನು ಪಾಷಂಡಿ. ಖಂಡಿತವಾಗಿಯೂ ಪಾಷಂಡಿ ಅವನು. ಖಂಡಿತವಾಗಿಯೂ ಯಮರಾಜ ಅವನನ್ನ ದಂಡಿಸ್ಬೇಕು. ಯಾಕಂದ್ರೆ ಇದಕ್ಕೆ ಹೋಲಿಕೆನೇ ಇಲ್ಲ. ಭಗವಂತನ ಪವಿತ್ರ ನಾಮವನ್ನ ಯಾವುದರ ಜೊತೆನೂ ನಾವು ಹೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. 1 ಕೋಟಿ ಅಶ್ವಮೇಧ ಯಜ್ಞಗಳ ಒಂದು ಕೃಷ್ಣನಾಮಕ್ಕೆ ಸಮ ಅಂದ್ರೆ ಅದು ನಾಸ್ತಿಕತೆ. ಯಾಕಂದ್ರೆ ಇದಕ್ಕೆ ಯಾವ ಸೀಮೆ ಇಲ್ಲ. ಈ ಪವಿತ್ರ ನಾಮದ ಜಪದ 10 ಅಪರಾಧಗಳಲ್ಲಿ ಒಂದು ಧರ್ಮವ್ರತ ತ್ಯಾಗ ಹುತಾದಿ ಸರ್ವ ಶುಭ ಕ್ರಿಯಾ ಸಾಮ್ಯಂ ಅಪಿ ಪ್ರಮಾದ. 8ನೇ ಅಪರಾಧ. ಒಬ್ಬ ವ್ಯಕ್ತಿ ಯಾವತ್ತು ಭಗವಂತನ ಪವಿತ್ರ ನಾಮದ ಜಪವನ್ನ ಯಾರು ಬ್ರಾಹ್ಮಣರಿಗೆ ದಾನವನ್ನ ಕೊಡೋದು ಅಥವಾ ಈ ದತ್ತಿ ಸಂಸ್ಥೆಗಳನ್ನು ಉದ್ಘಾಟಿಸೋದು ಅಥವಾ ಫ್ರೀಯಾಗಿ ಆಹಾರವನ್ನ ಕೊಡೋದು, ಇಂತಹ ಪುಣ್ಯ ಚಟುವಟಿಕೆಗಳಿಗೆ ಯಾರಾದ್ರೂ ಸಮ, ಪವಿತ್ರ ನಾಮವಾದ ಜಪ ಅದಕ್ಕೆ ಅಂತಹ ಪುಣ್ಯ ಕಾರ್ಯಗಳಿಗೆ ಸಮ ಅಂತ ಯಾರು ಹೇಳ್ತಾನೋ ಅವನು ನಾಸ್ತಿಕ. ಅವನಿಗೆ ಪವಿತ್ರ ನಾಮದ ಜಪದ ಫಲಗಳು ಸಿಗೋದಿಲ್ಲ. ಯಾಕಂದ್ರೆ ಇದು ನಾಮ ಅಪರಾಧವಾಗೋಗುತ್ತೆ. ವೈದಿಕ ಸಾಹಿತ್ಯದಲ್ಲಿ ಹೇಳ್ತಾರೆ, ಗೋಕೋಟಿ ದಾನಂ ಗ್ರಹಣೆ ಖಗಸ್ಯ ಪ್ರಯಾಗ ಗಂಗೋದಕ ಕಲ್ಪವಾಸಃ ಯಜ್ಞಾಯುತಂ ಮೇರು ಸುವರ್ಣ ದಾನಂ ಗೋವಿಂದ ಕೀರ್ತೆರ್ನ ಸಮಂ ಶತಾಂಶೈಃ. ಒಬ್ಬ ವ್ಯಕ್ತಿ ಸೂರ್ಯ ಗ್ರಹಣದ ಸಮಯದಲ್ಲಿ 1 ಕೋಟಿ ಹಸುಗಳನ್ನ ದಾನ ಮಾಡಿದ್ರು ಅಥವಾ ಪ್ರಯಾಗದಲ್ಲಿ ಅವನು ಕೋಟ್ಯಾಂತರ ವರ್ಷಗಳಷ್ಟು ಅಲ್ಲಿ ನೆಲೆಸಿದ್ರು, ಮತ್ತೆ 1 ಮೇರು ಪರ್ವತದಷ್ಟು ಚಿನ್ನವನ್ನ ಬ್ರಾಹ್ಮಣರಿಗೆ ಕೊಟ್ಟರೂ ಕೂಡ ಅವನೇನೇ ಪಡ್ಕೋತಾನೆ? ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋದ್ರಿಂದ ಸಿಗೋ ಫಲದ 100 ಭಾಗಕ್ಕಿಂತ ಕಡಿಮೆ ಫಲವನ್ನ ಪಡಿತಾನೆ. ಅಂದ್ರೆ ಇವೆಷ್ಟು ಒಂದೆಲ್ಲಾ ಮಾಡಿದ್ರು ಕೂಡ ಸುಮ್ಮನೆ ಒಂದ್ಸತಿ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳದೆ ಅದರಿಂದ ನಮಗೆ ಏನು ಫಲ ಸಿಗುತ್ತೋ ಅದರಿಂದ ಆ ಫಲವನ್ನ 100 ಭಾಗಗಳಾಗಿ ವಿಭಜಿಸಿದರೆ ಆ 1 ಭಾಗದಷ್ಟು ಅಲ್ಲ ಆ ಬೇರೆ ಎಲ್ಲ ಕೆಲಸಗಳು ಮಾಡೋದ್ರಿಂದ ಸಿಗೋ ಫಲ. ಅಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಏನೋ ಒಂದು ಸಾಮಾನ್ಯವಾದ ಪುಣ್ಯ ಕಾರ್ಯ ಅಂತ ತಪ್ಪು ತಿಳಿಯೋಕ್ ಸಾಧ್ಯನೇ ಇಲ್ಲ, ಹೋಲಿಕೆನೇ ಇಲ್ಲ. ಹೌದೌದು ಪುಣ್ಯಕರವಾದದ್ದು, ಆದ್ರೆ ಹೋಲಿಸಕ್ ಆಗದೆ ಇರುವಂತ ಪುಣ್ಯಕರವಾದ ಕಾರ್ಯ ಅದು.
ಯಾಕಂದ್ರೆ ಕೃಷ್ಣ ಮತ್ತೆ ಕೃಷ್ಣ ನಾಮ ಒಂದೇ. ಅಲೌಕಿಕವಾಗಿದ್ದು ಈ ಭೌತಿಕ ಪುಣ್ಯಕ್ಕಿಂತ ಬಹಳ ಮೀರಿರುವಂತಹ ವಿಷಯ. ಭೌತಿಕ ಪುಣ್ಯ ಕಾರ್ಯ ಅಂದ್ರೆ ಭೌತಿಕವಾದದ್ದು. ಹರೇ ಕೃಷ್ಣ ಮಹಾಮಂತ್ರ ಆಧ್ಯಾತ್ಮಿಕ ಸ್ತರದಲ್ಲಿ ಇರುವಂತದ್ದು. ಹಾಗಾಗಿ ಪಾಷಂಡಿಗಳಿಗೆ ಇದು ಅರ್ಥ ಆಗೋದಿಲ್ಲ. ಮತ್ತೆ ಅವರು ಈ ರೀತಿ ಹೋಲಿಸ್ಬೋದು ಈ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ, ಆದ್ರೆ ಅದಕ್ಕೆ ಹೋಲಿಕೆಯೇ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರದ ಜಪಕ್ಕೆ ಹೋಲಿಕೆಯೇ ಇಲ್ಲ. ಪುಣ್ಯ ಕಾರ್ಯಗಳ ಜೊತೆ ಯಾವ ಹೋಲಿಕೆಯನ್ನು ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರು ಆ ರೀತಿ ಹೋಲಿಕೆಯನ್ನ ಮಾಡ್ತಾರೋ, ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದಾರೆ, ಅವರನ್ನ ಯಮರಾಜ ದಂಡಿಸ್ಲೇಬೇಕು. ದಂಡಿಸ್ತಾನೆ ಯಮರಾಜ. ಓಕೆ, ಇಲ್ಲಿಗೆ ನಿಲ್ಸೋಣ ಅನ್ಸುತ್ತೆ. 70. ಇಲ್ಲೇ ನಿಲ್ಸೋಣ. ಓಕೆ, ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಏನಿಲ್ವಾ? ओके। श्री चैतन्य चरितामृत की जय। जगत गुरु शिल प्रभुपाद की जय। वांछा कल्पतरुभ्यश्च कृपा सिंधुभ्यश्च पतितानां वैष्णव कोटि वैष्णव हरे कृष्णा।